ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಸಿಂಹ ರಾಶಿಯವರೇ, ಏಪ್ರಿಲ್ 1, 2, 3, 4, 5, 6 ದಿನಗಳ ನಂತರ ನಿಮ್ಮ ಜೀವನದಲ್ಲಿ ಏನು ನಡೆಯುತ್ತದೆ? ಎ ಎಂಬ ವ್ಯಕ್ತಿಯಿಂದ ನಿಮಗೆ ಆಗುವುದು ಏನು? ಒಬ್ಬೊಂಟಿಯಾಗಿ ಕುಳಿತು ದಯವಿಟ್ಟು ಗಮನಿಸಿ. ಈ ಒಂದು ವಿಡಿಯೋವನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಸಮಸ್ಯೆ, ತೊಂದರೆಗಳು, ಹಣಕಾಸಿನ ವ್ಯವಹಾರಗಳನ್ನು ಸುಲಭವಾಗಿ ನೀವು ಪರಿಗಣಿಸಬಹುದು. ಈ ಒಂದು ವಿಡಿಯೋ ನಿಮಗೆ ಆಕಸ್ಮಿಕವಾಗಿ ಸಿಕ್ಕಿಲ್ಲ. ನಿಮ್ಮ ಜೀವನವನ್ನು ಬದಲಾಯಿಸಲು ದೇವರು ಕಳಿಸಿರುವಂತಹ ವಿಶೇಷವಾದ ಅನುಗ್ರಹದ ಮಾರ್ಗದರ್ಶಕವಾಗಿದೆ. ಖಂಡಿತವಾಗಿ ವಿಡಿಯೋವನ್ನು ಹಗುರವಾಗಿ ಪರಿಗಣಿಸಬೇಡಿ, ಏಕೆಂದರೆ ಇದು ನಿಮಗೆ ಆಕಸ್ಮಿಕವಾಗಿ ಬಂದಿಲ್ಲ. ಈ ಕ್ಷಣವು ನಿಮ್ಮ ಜೀವನದಲ್ಲಿ ದೊಡ್ಡ ತಿರುವನ್ನ ಪಡೆದುಕೊಳ್ಳುತ್ತದೆ ಎಂಬುದರ ಸಂಕೇತವಾಗಿದೆ. ಸಿಂಹ ರಾಶಿಯವರೇ, ನೀವು ಎಷ್ಟು ಒಳ್ಳೆಯವರು ಎಂದು ನಿಮಗೆ ತಿಳಿದಿದೆ. ಆದರೆ ಆ ಒಳ್ಳೆಯತನದಿಂದಾಗಿ ನೀವು ಎಷ್ಟು ಬದುಕಿ ಬಳಲಿದ್ದೀರಾ ಎನ್ನುವುದು ಎಲ್ಲರಿಗೂ ಗೊತ್ತಿಲ್ಲ. ಅದೇ ರೀತಿ ನೀವು ಬಹಳಷ್ಟು ಕಷ್ಟವನ್ನ ಅನುಭವಿಸಿದ್ದೀರಾ, ತೊಂದರೆಗಳನ್ನ ಎದುರಿಸಿದ್ದೀರಾ. ನಿಮ್ಮ ಒಳ್ಳೆಯತನವೇ ನಿಮ್ಮ ದೌರ್ಭಾಗ್ಯವಾಗಿದೆ. ಖಂಡಿತವಾಗಿ ನಿಮ್ಮ ಒಳ್ಳೆಯತನ ದೇವರಿಗೆ ಮಾತ್ರ ತಿಳಿದಿದೆ. ನಿಮ್ಮ ಜೀವನದಲ್ಲಿ ನಿಮ್ಮ ತಾಳ್ಮೆ, ನಿಮ್ಮ ಸಹಿಷ್ಣುತೆ, ನಿಮ್ಮ ತ್ಯಾಗವನ್ನ ಪರೀಕ್ಷಿಸಿದ ಸಮಯ ಈಗ ಸಂಪೂರ್ಣವಾಗಿ ಮುಗಿಯುತ್ತಾ ಬಂದಿದೆ. ಇಂದಿನಿಂದ ಪರೀಕ್ಷೆಗಳೆಲ್ಲ ಅಂದರೆ ಫಲಿತಾಂಶಗಳು ಪ್ರಾರಂಭವಾಗುವಂತಹ ಸಮಯ. ಏಪ್ರಿಲ್ ತಿಂಗಳು ಇವರ ಜೀವನದಲ್ಲಿ ಅದೃಷ್ಟ ವಿಪರೀತವಾಗಿ ಲಾಭ, ಸಂಪತ್ತು, ನೆಮ್ಮದಿಯನ್ನ ತಂದುಕೊಡುತ್ತದೆ. ನೀವು ಮುಂದಿನ 4-5 ದಿನಗಳಲ್ಲಿ 2 ಅದ್ಭುತವಾದ ಘಟನೆಗಳನ್ನ ಸಂಭವಿಸುವುದನ್ನ ಖಂಡಿತವಾಗಿ ನಿಮ್ಮ ಕಣ್ಣಾರೆ ನೋಡಬಹುದು. ವಿಧಿ ಇದ್ದಕ್ಕಿದ್ದಂತೆ ನಿಮ್ಮ ಕಡೆಗೆ ತಿರುಗುತ್ತಿದೆ. ನಿಮ್ಮ ಹಣೆ ಬರಹ ಬದಲಾಗಲು ಪ್ರಾರಂಭವಾಗುತ್ತಿದೆ. ನೀವು ಕಾಯುತ್ತಿದ್ದಂತಹ ಕ್ಷಣ ಇದಾಗಿರಬಹುದು. ದಯವಿಟ್ಟು ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಶಾಂತ ಮನಸ್ಸಿನಿಂದ ಕೇಳಿಸಿಕೊಳ್ಳಿ. ಏಕೆಂದರೆ ಇದರಲ್ಲಿ ಮಾತನಾಡುವಂತಹ ಪದಗಳು ನಿಮ್ಮ ಜೀವನದ ಮೇಲೆ ವಿಶೇಷವಾಗಿ ಪರಿಣಾಮವನ್ನ ಬೀರುತ್ತದೆ. ನಿಮ್ಮೊಳಗೆ ಅಡಗಿರುವಂತಹ ಸತ್ಯಗಳಿಗೆ ಸಂಬಂಧಿಸಿದೆ. ಅದಲ್ಲದೆ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ನಿಮ್ಮ ಆತ್ಮವಿಶ್ವಾಸ, ಪ್ರಗತಿಗೆ ವಿಶೇಷವಾದ ಸಾಧ್ಯತೆಗಳು ಸಿಗುವಂತಹ ಸಂದರ್ಭ. ಈ ಸಮಯದಲ್ಲಿ ನಿಮ್ಮ ಜೀವನ ಉತ್ತಮವಾದ ಬದಲಾವಣೆ, ತಿರುವು, ಆಕಸ್ಮಿಕವಾದ ಘಟನೆಗಳ ಮೂಲಕ ವಿಶೇಷವಾದ ಒಂದು ಸ್ಥಾನವನ್ನ ಪಡೆದುಕೊಳ್ಳುತ್ತದೆ. ಏಪ್ರಿಲ್ ತಿಂಗಳಲ್ಲಿ ಒಂದು ಪ್ರಮುಖವಾದ ವಿಷಯವಿದೆ. ನೀವು ಈ ವಿಡಿಯೋವನ್ನ ನೋಡುತ್ತಿರುವುದಕ್ಕೆ ಒಂದು ಕಾರಣವಿದೆ. ಸಿಂಹ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಒಂದು ಅಕ್ಷರವು ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸುತ್ತಿದೆ. ಅದು ಎ ಅಕ್ಷರದಿಂದ ಪ್ರಾರಂಭವಾಗುವಂತಹ ವ್ಯಕ್ತಿ ಆಗಿರಬಹುದು, ಈ ಅಕ್ಷರದಿಂದ ಪ್ರಾರಂಭವಾಗುವಂತಹ ಸ್ಥಳವಾಗಿರಬಹುದು, ಅಥವಾ ಪತ್ರದಿಂದ ಬರುವಂತಹ ಅವಕಾಶವಾಗಿರಬಹುದು. ಇದು ಕಾಕತಾಳೀಯವಲ್ಲ, ದೇವರು ನಿಮ್ಮನ್ನ ಕಳಿಸುತ್ತಿದ್ದಾನೆ. ವಿಶೇಷವಾಗಿ ನಿಮ್ಮನ್ನ ಆಕಾಶದೆತ್ತರಕ್ಕೆ ಬೆಳೆಯುವಂತಹ ವಿಶೇಷವಾದ ಸಂದರ್ಭಗಳ ಮೂಲಕ ಎಲ್ಲವನ್ನ ನಿಮಗಾಗಿ ಸಿದ್ಧಪಡಿಸುತ್ತಿದ್ದಾನೆ. ಈ ಸಂದರ್ಭವನ್ನ ಸಂಪೂರ್ಣವಾಗಿ ಸದುಪಯೋಗ ಪಡಿಸಿಕೊಳ್ಳುವಂತಹ ವಿಶೇಷವಾದ ಸಂದರ್ಭ ನಿಮಗೆ ಪ್ರಾರಂಭವಾಗ್ತಾ ಇದೆ. ನೀವು ದೇವರನ್ನ ನಂಬುತ್ತೀರಾ ಮತ್ತು ದೇವರಿಗಾಗಿ ನೀವು ವಿಶೇಷವಾದ ಪ್ರಾರ್ಥನೆಗಳನ್ನ ಮಾಡುತ್ತೀರಾ. ಇಲ್ಲಿಯವರೆಗೂ ಮೌನವಾಗಿ ಬಳಲಿದ್ದೀರಾ. ಈಗ ಎಲ್ಲಾ ತೊಂದರೆಗಳು ದೂರವಾಗುತ್ತಾ ಹೋಗುತ್ತದೆ. ಒಟ್ಟಾರೆಯಾಗಿ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಎಲ್ಲಾ ರೀತಿಯ ಅನಿರೀಕ್ಷಿತ ತೊಂದರೆಗಳು, ವಿಶೇಷವಾದ ಲಾಭಗಳು ಬರುವಂತಹ ಸಂದರ್ಭ. ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತಹ ಪ್ರಶ್ನೆಗಳಿಗೆ ಈಗ ವಿಶೇಷವಾದ ಉತ್ತರ ಸಿಗುವಂತಹ ಸಮಯ. ಖಂಡಿತವಾಗಿ ನಿಮ್ಮ ಜೀವನ ಬದಲಾಗುತ್ತೆ. ನೀವು ಅಂದುಕೊಂಡಂತಹ ಮಟ್ಟದಲ್ಲಿ ವಿಶೇಷವಾದ ಬದಲಾವಣೆಯನ್ನು ಸಹ ಈ ಸಂದರ್ಭದಲ್ಲಿ ಬರಮಾಡ್ಕೊಳ್ತೀರಾ. ಏಪ್ರಿಲ್ 1ನೇ ತಾರೀಕಿನಿಂದ 6ನೇ ತಾರೀಕಿನವರೆಗೆ ಕೂಡ ಎ ಎಂಬ ಹೊಸ ವ್ಯಕ್ತಿ ಆಗಮನ ನಿಮ್ಮ ಜೀವನದಲ್ಲಿ, ನಿಮ್ಮ ಬಾಳಿನಲ್ಲಿ ಒಂದು ಅದ್ಭುತವಾದ ವಿಶೇಷವಾದ ಸಂದರ್ಭವನ್ನು ಸೃಷ್ಟಿ ಮಾಡುತ್ತದೆ. ಈ ಸಮಯ ನೀವು ಮಾಡುವಂತಹ ಎಲ್ಲ ಕೆಲಸಗಳಲ್ಲೂ ಕೂಡ ನಾನಾ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಎಲ್ಲವನ್ನ ದೂರ ಮಾಡಿಕೊಂಡು ವಿಶೇಷವಾಗಿ ಮುಖ್ಯವಾದ ವಿಷಯಗಳನ್ನ ನಿಮ್ಮ ಮನಸ್ಸಿನಲ್ಲಿ ತೆಗೆದುಕೊಂಡು ನಿಮ್ಮ ಗುರಿಗಳತ್ತ ಸಂಪೂರ್ಣವಾಗಿ ನಡೆಯೋದಕ್ಕೆ ಈ ಸಮಯ ಸೂಕ್ತವಾಗಿ ಪ್ರಾರಂಭವಾಗುತ್ತದೆ. ಇವತ್ತಿನ ಸಂದರ್ಭದಲ್ಲಿ ಎಲ್ಲಾ ರೀತಿಯ ತೊಂದರೆಗಳು ಸಿಂಹ ರಾಶಿಯವರನ್ನ ತೊಂದರೆ ಕೊಡ್ತಾ ಇರಬಹುದು, ಅಪಘಾತಕ್ಕೆ ಒಳಗು ಮಾಡ್ತಿರಬಹುದು, ಮನಸ್ಸಿನಲ್ಲಿ ದುಃಖಗಳು ದುಪ್ಪಟ್ಟಾಗ್ತಾ ಇರಬಹುದು. ಆದರೆ ನಿಮ್ಮ ಮನಸ್ಸಿನ ಮೇಲೆ ಸಂಪೂರ್ಣವಾಗಿ ಯಾವುದೇ ರೀತಿಯ ಆಲೋಚನೆಗಳಿಲ್ಲದೆ ಎಲ್ಲವನ್ನ ಕೂಡ ಸಂಪೂರ್ಣವಾಗಿ ನಿಮ್ಮ ಜೀವನವನ್ನ ಬದಲಾಯಿಸಿಕೊಳ್ಳೋದಕ್ಕೆ ದೇವರು ಒಂದು ಅವಕಾಶವನ್ನ ನೀಡ್ತಿದ್ದಾನೆ. ಆ ಅವಕಾಶವನ್ನ ಸಂಪೂರ್ಣವಾಗಿ ಸದುಪಯೋಗ ಪಡಿಸಿಕೊಂಡು ನೆಮ್ಮದಿಯನ್ನ ಕಂಡುಕೊಳ್ಬೇಕು ಅಂತ ಬಹಳಷ್ಟು ವರ್ಷಗಳಿಂದ ಆಸೆ ಪಡ್ತಿರುವಂತಹ ಸಿಂಹ ರಾಶಿಯವರಿಗೆ ಎ ಅಕ್ಷರದ ವ್ಯಕ್ತಿಯಿಂದ ಖಂಡಿತವಾಗಿ ನಿಮ್ಮ ಭಾಗ್ಯ ಬದಲಾಗುತ್ತದೆ. ಮುಖ್ಯವಾದ ವಿಷಯವೆಂದರೆ ಈ ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿ ವಿಶೇಷವಾದ ಕೆಲಸಗಳು ಮತ್ತು ಎಲ್ಲಾ ರೀತಿಯ ನಕಾರಾತ್ಮಕ ತೊಂದರೆಗಳು ದೂರವಾಗುತ್ತದೆ. ನಿಮ್ಮ ಜೀವನ ನಿಜವಾಗಿ ಕೂಡ ಬದಲಾಯಿಸಬಹುದಾದಂತಹ ವಿಷಯಗಳು ಕಳೆದ ಕೆಲವು 3-4 ವರ್ಷಗಳಿಂದ ಕರ್ಮದ ಫಲಿತಾಂಶವೆಂದರೆ ಸಿಂಹ ರಾಶಿಯವರ ಜೀವನದೊಳಗೆ ಸಂಭವಿಸಿದಂತಹ ಸತ್ಯ. ಸಿಂಹ ರಾಶಿಯವರು ಕಳೆದ 3 ವರ್ಷಗಳಿಂದ ಒಂದೇ ಮಾತನ್ನ ಪದೇ ಪದೇ ಯೋಚನೆ ಮಾಡ್ತಾ ಇದ್ದಾರೆ. ನಾನು ಚೆನ್ನಾಗಿದ್ದರೂ ನನ್ನ ಜೀವನ ಏಕೆ ಉತ್ತಮವಾಗುತ್ತಿಲ್ಲ, ನಾನು ಏಕೆ ಈ ರೀತಿಯಾದ ಕಷ್ಟಗಳನ್ನು ಅನುಭವಿಸುತ್ತಿದ್ದೇನೆ ಎನ್ನುವಂತಹ ಆಳವಾದ ಪ್ರಶ್ನೆಗಳು ನಿಮ್ಮನ್ನ ಹುಡುಕಿಕೊಂಡು ಬರ್ತಿರಬಹುದು.
ಖಂಡಿತವಾಗಿ ಸಿಂಹರಾಶಿಯವರೇ, ನಿಮ್ಮ ಜೀವನದಲ್ಲಿ ಈಗ ಒಂದು ವಿಶೇಷವಾದ ಸಮಯ ಪ್ರಾರಂಭವಾಗುತ್ತಿದೆ. ಬಹಳ ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿ ಇದ್ದ ಪ್ರಶ್ನೆಗಳು, ಆತಂಕಗಳು ಮತ್ತು ನಿರೀಕ್ಷೆಗಳು ನಿಧಾನವಾಗಿ ಉತ್ತರ ಪಡೆಯುವಂತಹ ಸಮಯ ಇದಾಗಿದೆ. ವಿಶೇಷವಾಗಿ ಎ ಅಕ್ಷರದಿಂದ ಪ್ರಾರಂಭವಾಗುವಂತಹ ಒಂದು ಹೊಸ ವ್ಯಕ್ತಿಯ ಆಗಮನ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವಂತಹ ಸೂಚನೆಗಳನ್ನ ನೀಡ್ತಾ ಇದೆ. ಈ ವ್ಯಕ್ತಿಯ ಪ್ರವೇಶ ಸಾಮಾನ್ಯವಾಗಿರೋದಿಲ್ಲ. ಇದು ವಿಧಿಯೇ ನಿಮಗಾಗಿ ಕಳಿಸಿದ ಒಂದು ವಿಶೇಷವಾದ ಸಂಬಂಧವಾಗಿರಬಹುದು. ಇತ್ತೀಚಿನ ದಿನಗಳಲ್ಲಿ ನೀವು ಅನುಭವಿಸಿದಂತಹ ಏಕಾಂತ, ಮನಸ್ಸಿನ ಒತ್ತಡ ಮತ್ತು ಕೆಲವೊಂದು ಯಾರೂ ಅರ್ಥ ಮಾಡಿಕೊಳ್ಳದೇ ಇರುವಂತಹ ಭಾವನೆಗಳು ನಿಧಾನವಾಗಿ ದೂರವಾಗುತ್ತದೆ. ಎ ಅಕ್ಷರದಿಂದ ಪ್ರಾರಂಭವಾಗುವಂತಹ ನಿಮ್ಮ ಜೀವನಕ್ಕೆ ಬಂದ ನಂತರ ಒಬ್ಬ ವ್ಯಕ್ತಿಯಿಂದ ನಿಮ್ಮ ಜೀವನದ ಸಂಪೂರ್ಣವಾದ ದಿಕ್ಕು ಬದಲಾಗುತ್ತದೆ. ನೀವು ಮೊದಲಿಗೆ ಗಮನಿಸಿದವರು ಮನಃಶಾಂತಿ. ಖಂಡಿತವಾಗಿ ನಿಮ್ಮ ಮನಃಶಾಂತಿ ಎಲ್ಲದಕ್ಕೂ ಕೂಡ ಮುಖ್ಯವಾಗಿರುತ್ತದೆ. ಅವರು ನಿಮ್ಮ ಮಾತುಗಳನ್ನ ಗಮನದಿಂದ ಕೇಳುತ್ತಾರೆ, ನಿಮ್ಮ ಭಾವನೆಗಳಿಗೆ ಗೌರವ ನೀಡ್ತಾರೆ ಮತ್ತು ನೀವು ಕಳೆದುಕೊಂಡ ಆತ್ಮವಿಶ್ವಾಸವನ್ನ ಮತ್ತೆ ಜಾಗೃತಗೊಳಿಸುತ್ತಾರೆ. ಒಟ್ಟಾರೆಯಾಗಿ ಸಿಂಹರಾಶಿಯವರು ಬಹಳಷ್ಟು ಅದೃಷ್ಟವಂತರು, ಬುದ್ಧಿವಂತರು, ಧೈರ್ಯಶಾಲಿಗಳು. ಸಿಂಹರಾಶಿಯವರು ಸಹಜವಾಗಿ ನಾಯಕತ್ವದ ಗುಣವನ್ನ ಹೊಂದಿರ್ತಾರೆ. ಆದರೆ ಕೆಲ ಸಮಯಗಳಲ್ಲಿ ಅತಿಯಾದ ಜವಾಬ್ದಾರಿಗಳು ನಿಮ್ಮ ಮನಸ್ಸನ್ನ ದಣಿವುಗೊಳಿಸಿರಬಹುದು. ಈ ಹೊಸ ವ್ಯಕ್ತಿ ನಿಮ್ಮ ಹೊರೆ ಹಂಚಿಕೊಳ್ಳುವ ವ್ಯಕ್ತಿ ಆಗಬಹುದು. ಕೆಲಸದ ವಿಚಾರದಲ್ಲೂ ಹೊಸ ಅವಕಾಶಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಅವರು ನಿಮಗೆ ಹೊಸ ಪರಿಚಯ ಆಗಿರಬಹುದು ಅಥವಾ ನಿಮ್ಮ ಆಫೀಸ್ ಕೆಲಸದಲ್ಲಿ ಪರಿಚಯವಾಗಬಹುದು. ನಿಮ್ಮ ಹಳೆಯ ಸಂಬಂಧಿಕರಾಗಿರಬಹುದು, ನಿಮ್ಮ ಅಕ್ಕಪಕ್ಕದ ಮನೆಯವರಾಗಿರಬಹುದು. ಒಟ್ಟಾರೆಯಾಗಿ ಅವರು ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡಿದ ನಂತರ ಹೊಸ ಆಲೋಚನೆಗಳು, ಹೊಸ ದಾರಿಗಳು ಸಿಗ್ತಾ ಹೋಗುತ್ತೆ. ನೀವು ಯೋಚಿಸದ ರೀತಿಯಲ್ಲಿ ಜೀವನದಲ್ಲಿ ಪ್ರಗತಿ ಪ್ರಾರಂಭವಾಗುತ್ತದೆ. ಒಟ್ಟಾರೆಯಾಗಿ ಆರ್ಥಿಕವಾಗಿ ಕೂಡ ಒಂದು ಉತ್ತಮವಾದ ಬದಲಾವಣೆಗಳು ಸಂಭವಿಸುವಂತಹ ಲಕ್ಷಣ ಹೆಚ್ಚಾಗಿರೋದ್ರಿಂದ ನೀವು ಎಲ್ಲಾ ರೀತಿಯ ಸಂದರ್ಭದಲ್ಲೂ ಕೂಡ ಶಾಂತವಾಗಿ ನಿರ್ಧಾರವನ್ನ ತೆಗೆದುಕೊಳ್ಬೇಕು. ಏಪ್ರಿಲ್ ತಿಂಗಳು ನಿಮಗೆ ಅದ್ಭುತವಾದ ಸಮಯ. ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಆಗುವಂತಹ ಪ್ರತಿಯೊಂದು ಘಟನೆಯೂ ಕೂಡ ಮಹತ್ತರವಾದ ತಿರುವನ್ನ ಪಡೆದುಕೊಳ್ಳುತ್ತದೆ. ಏಕೆಂದರೆ ಮಾರ್ಚ್ ತಿಂಗಳು, ವಿಶೇಷವಾಗಿ ಯುಗಾದಿ ಹಬ್ಬ ಕಳೆದ ನಂತರ ನಿಮ್ಮ ಜೀವನದಲ್ಲಿ ನಿಮ್ಮ ಗ್ರಹಗಳ ವಿಶೇಷವಾದ ಬದಲಾವಣೆಗಳ ಮೂಲಕ ದೊಡ್ಡ ದೊಡ್ಡ ಅವಕಾಶವನ್ನ ನಿಮ್ಮ ಕೈಯಲ್ಲಿ ಹಿಡಿದುಕೊಳ್ಳುವಂತಹ ಸಂದರ್ಭಗಳು ಪ್ರಾರಂಭವಾಗುತ್ತದೆ. ಇದರಿಂದಾಗಿ ನಿಮಗೆ ವಿಶೇಷವಾದ ವ್ಯಕ್ತಿಯ ಸಲಹೆ ಅಥವಾ ಸಹಾಯದಿಂದ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಲಾಭದಾಯಕವಾಗಿರುತ್ತದೆ. ಹಳೆಯದಾಗಿ ನಿಂತಿದ್ದಂತಹ ಹಣದ ವಿಚಾರಗಳು ಸರಿ ಹೋಗಬಹುದು. ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳಬಹುದು. ವಿಶೇಷವಾಗಿ ವ್ಯವಹಾರ, ವ್ಯಾಪಾರ, ಉದ್ಯೋಗಕ್ಕೆ ಹೊಸ ಆರಂಭ ಸೂಕ್ತವಾದ ಸಮಯವಾಗಿರುತ್ತೆ. ಭಾವನಾತ್ಮಕವಾಗಿ ನೋಡಿದರೆ ಈ ಸಂಬಂಧ ನಿಮ್ಮ ಹೃದಯಕ್ಕೆ ಸಂತೋಷವನ್ನ ತರುತ್ತದೆ. ನೀವು ಮತ್ತೆ ನಗುತ್ತೀರಾ, ಜೀವನದ ಸಣ್ಣ ಸಂತೋಷವನ್ನ ಅನುಭವಿಸ್ತೀರಾ. ಕೆಲವರಿಗೆ ಇದು ಸ್ನೇಹವಾಗಿರಬಹುದು, ಕೆಲವರಿಗೆ ಪ್ರೀತಿಯ ಸಂಬಂಧವಾಗಬಹುದು, ಇನ್ನು ಕೆಲವರಿಗೆ ಮಾರ್ಗದರ್ಶಕನಂತೆ ಇರುವಂತಹ ವ್ಯಕ್ತಿ ಆಗಬಹುದು. ಆದರೆ ಒಂದು ವಿಷಯ ಖಚಿತ, ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯನ್ನ ಹೆಚ್ಚಿಸುತ್ತಾರೆ. ಆದರೆ ಇಲ್ಲಿ ಒಂದು ಮುಖ್ಯವಾದ ಸೂಚನೆ ಕೂಡ ಇದೆ. ಸಿಂಹ ರಾಶಿಯವರು ಕೆಲವೊಮ್ಮೆ ಅಹಂಕಾರ ಅಥವಾ ಆತ್ಮಗೌರವದ ಕಾರಣದಿಂದ ತಮ್ಮ ಮನಸ್ಸನ್ನ ಸಂಪೂರ್ಣವಾಗಿ ತೆರೆಯೋದಿಲ್ಲ. ಈ ಬಾರಿ ಆ ತಪ್ಪುಗಳನ್ನ ಮಾಡಬೇಡಿ. ಖಂಡಿತವಾಗಿ ಹಾಗೆ ಮಾಡೋದ್ರಿಂದ ಬಂದಂತಹ ಅವಕಾಶಗಳು, ಹೊಸ ವ್ಯಕ್ತಿಗಳು, ದೇವರ ಆಶೀರ್ವಾದವನ್ನ ಕಳೆದುಕೊಳ್ಳುವಂತಹ ಸಾಧ್ಯತೆ ಜಾಸ್ತಿ ಇದೆ. ಅದರಿಂದ ನಿಮ್ಮ ಮನಸ್ಸನ್ನ ಮುಕ್ತವಾಗಿರಿಸಿ. ನಿಮ್ಮ ಜೀವನದಲ್ಲಿ ಹೊಸ ವ್ಯಕ್ತಿಗೆ ಅವಕಾಶ ನೀಡಿ. ನಂಬಿಕೆಯನ್ನ ನಿಧಾನವಾಗಿ ಬೆಳೆಸಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಬರುವಂತಹ ಅವಕಾಶವನ್ನ ಕೈಚೆಲ್ಲಬೇಡಿ. ಕುಟುಂಬದ ವಾತಾವರಣದಲ್ಲಿ ಕೂಡ ಸುಧಾರಣೆಯನ್ನ ಕಾಣಬಹುದು. ಹಿಂದೆ ಉಂಟಾದ ತಪ್ಪು ಅರ್ಥಗಳು ಸರಿ ಹೋಗಬಹುದು. ನಿಮ್ಮ ಮಾತಿಗೆ ಮೌಲ್ಯ ಹೆಚ್ಚಾಗುತ್ತದೆ. ಮನೆಯಲ್ಲಿರುವಂತವರು ನಿಮ್ಮ ನಿರ್ಧಾರವನ್ನ ಬೆಂಬಲಿಸುವಂತವರು. ಎ ಅಕ್ಷರದ ವ್ಯಕ್ತಿ ಕುಟುಂಬದೊಂದಿಗೆ ಸಹ ಒಳ್ಳೆಯ ಸಂಬಂಧವನ್ನ ಬೆಳೆಸುವ ಸಾಧ್ಯತೆ ಇದೆ. ಏಪ್ರಿಲ್ ತಿಂಗಳು ನಿಮ್ಮ ಜೀವನದಲ್ಲಿ ಆಧ್ಯಾತ್ಮಿಕವಾಗಿ ಕೂಡ ಒಂದು ಜಾಗೃತಿಯ ಸಮಯ. ನಿಮ್ಮ ದೇವರ ಮೇಲಿನ ನಂಬಿಕೆಯನ್ನ ಮತ್ತಷ್ಟು ಗಟ್ಟಿಗೊಳಿಸಿಕೊಳ್ತೀರಾ. ದೇವಸ್ಥಾನಕ್ಕೆ ಭೇಟಿ, ಧ್ಯಾನ ಅಥವಾ ಪ್ರಾರ್ಥನೆಗಳ ಮೂಲಕ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ನಿಮ್ಮ ಒಳಗಿನ ಶಕ್ತಿ ಹೆಚ್ಚಾಗುತ್ತದೆ ಮತ್ತು ನೀವು ನಿಮ್ಮ ಜೀವನದ ಉದ್ದೇಶವನ್ನ ಸ್ಪಷ್ಟವಾಗಿ ತಿಳಿದುಕೊಳ್ತೀರಾ. ಮುಂದಿನ ಕೆಲವು ದಿನಗಳು ತುಂಬಾ ಮಹತ್ವದ ದಿನಗಳಾಗಿರುತ್ತೆ. ಹೊಸ ಪರಿಚಯಗಳು, ಅಕಸ್ಮಾತ್ ಭೇಟಿ ಅಥವಾ ಸಾಮಾಜಿಕ ಜಾಲತಾಣಗಳ ಮೂಲಕವೂ ಈ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರಬಹುದು. ಆದ್ದರಿಂದ ಹೊಸ ಜನರನ್ನ ಭೇಟಿ ಮಾಡುವಾಗ ಗಮನವಿಟ್ಟು ಮಾತಾಡಿ. ಕೆಲವೊಮ್ಮೆ ವಿಧಿ ಅಚ್ಚರಿಯ ರೀತಿಯಲ್ಲಿ ಅವಕಾಶವನ್ನ ತಂದುಕೊಡುತ್ತದೆ. ಅವಕಾಶವನ್ನ ಬಳಸಿಕೊಳ್ಳೋದು ನಮ್ಮ ಜವಾಬ್ದಾರಿಯಾಗಿರುತ್ತೆ. ಒಟ್ಟಾರೆಯಾಗಿ ಸಮಯದಲ್ಲಿ ಹೇಳೋದಾದ್ರೆ ಸಿಂಹ ರಾಶಿಯವರ ಜೀವನದಲ್ಲಿ ಎ ಅಕ್ಷರದ ವ್ಯಕ್ತಿಯ ಆಗಮನ ಒಂದು ಹೊಸ ಅಧ್ಯಾಯದ ಆರಂಭ. ಇದು ಕೇವಲ ಒಬ್ಬ ವ್ಯಕ್ತಿಯ ಪ್ರವೇಶವಲ್ಲ, ನಿಮ್ಮ ಆತ್ಮವಿಶ್ವಾಸ, ಸಂತೋಷ ಮತ್ತು ಯಶಸ್ಸಿನ ಪುನರ್ಜನ್ಮವಾಗಬಹುದು. ನೀವು ಧೈರ್ಯದಿಂದ ಮುಂದೆ ಸಾಗಿದರೆ ಈ ಸಮಯ ನಿಮ್ಮ ಜೀವನದ ಅತ್ಯಂತ ಸುಂದರ ನೆನಪುಗಳನ್ನು ನಿರ್ಮಿಸಬಹುದು. ಆದ್ದರಿಂದ ಭಯವನ್ನ ಬಿಟ್ಟು ಹೊಸ ಆರಂಭವನ್ನ ಸ್ವಾಗತಿಸಿ. ನಿಮ್ಮ ಹೃದಯ ತೆರೆದು ಜೀವನ ನಡೆಸುತ್ತಿರುವಂತಹ ಈ ಅದ್ಭುತ ಅವಕಾಶವನ್ನ ಸ್ವೀಕರಿಸಿ. ಸಿಂಹ ರಾಶಿಯವರ ಜೀವನದಲ್ಲಿ ಬೆಳಕು ಹೆಚ್ಚಾಗ
ಯಶಸ್ವಿಯಾಗುವ ಸಮಯ ಈಗ ಪ್ರಾರಂಭವಾಗ್ತಾ ಇದೆ. ನಿಮ್ಮ ಪರಿಶ್ರಮಕ್ಕೆ ಫಲ ಸಿಗುತ್ತೆ. ನಿಮ್ಮ ಕನಸುಗಳು ನಿಧಾನವಾಗಿ ನಿಜವಾಗುತ್ತೆ ಮತ್ತು ನಿಮ್ಮ ಜೀವನದಲ್ಲಿ ಸಂತೋಷದ ಹೊಸ ಕತೆ ಬರೆಯುವಂತಹ ಕಾಲ ಈಗ ಸಿದ್ಧವಾಗ್ತಾ ಇದೆ. ಒಟ್ಟಾರೆ ಈ ಸಂದರ್ಭ ನಿಮ್ಮ ಜೀವನದಲ್ಲಿ ಮಹತ್ತರವಾದ ಬದಲಾವಣೆ, ನೀವು ಇಷ್ಟಪಟ್ಟಂತಹ ಬದುಕನ್ನ ಸ್ವಾಗತಿಸುವಂತಹ ಸಮಯ. ಈ ಸಂದರ್ಭದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಗೊಂದಲಗಳನ್ನ, ತಪ್ಪು ತಿಳುವಳಿಕೆ, ತೊಂದರೆಗಳನ್ನ ದೂರ ಮಾಡಿಕೊಂಡು ಉತ್ತಮವಾದ ನೆಮ್ಮದಿಯ ಬದುಕನ್ನ ಹೊಸದಾಗಿ ಕಟ್ಟಿಕೊಳ್ಳುವಂತಹ ಸಂದರ್ಭವಾಗಿರೋದ್ರಿಂದ ಈಗ ಮಾರ್ಚ್ ತಿಂಗಳು ಯುಗಾದಿ ಮುಗಿದ ನಂತರ ನಿಮ್ಮ ಜೀವನ ಕೂಡ ಅದ್ಭುತವಾದ ವಿಶೇಷವಾದ ಸಂದರ್ಭಗಳನ್ನು ಹುಡುಕುತ್ತದೆ. ನಿಮ್ಮ ಮನಸ್ಸು ಮುಕ್ತವಾಗಿರುತ್ತದೆ. ನಿಮ್ಮ ಜೀವನದಲ್ಲಿ ಹೊಸ ಆಲೋಚನೆಗಳು ನಿಮಗೆ ಶಕ್ತಿಯನ್ನ ತುಂಬುತ್ತಾ ಹೋಗುತ್ತೆ. ಒಂದಿಷ್ಟು ಬಾರಿ ನಿಮ್ಮ ಕನಸುಗಳ ಮೂಲಕ ದೈವಿಕವಾದ ಚಿಹ್ನೆಗಳು, ಸಂದೇಶಗಳು ನಿಮಗೆ ತಿಳಿಸುವಂತಹ ವಿಧಾನವಾಗಿದೆ. ಸಿಂಹರಾಶಿಯವರಿಗೆ ಕನಸುಗಳು ಸಾಮಾನ್ಯವಲ್ಲ. ನೀವು ಪಡೆಯುವಂತಹ ಕನಸುಗಳು ಹೆಚ್ಚಾಗಿ ಚಿಹ್ನೆಗಳು. ಆದರೆ ನೀವು ಅದನ್ನು ನಿರ್ಲಕ್ಷಿಸಿದರೆ ಅಥವಾ ಅವುಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದೇ ಇದ್ದಾಗ ಒಂದು ವಿಶೇಷವಾದ ಕನಸು ಬರಬಹುದು. ಅದು ಸ್ಪಷ್ಟವಾಗಿ ನೆನಪಿನಲ್ಲಿರುವಂತಹ ಕನಸು. ಅದರಲ್ಲಿ ಶಿವ, ಕೃಷ್ಣ, ದುರ್ಗಾದೇವಿ ಅಥವಾ ಬೆಳಕು, ದೇವಾಲಯ, ನದಿ ಈ ರೀತಿಯಾಗಿ ಬಂದು ಕಾಣಿಸಿಕೊಳ್ಳಬಹುದು. ಇದೆಲ್ಲವೂ ನಿಮ್ಮ ಬಾಳನ್ನ ಅದ್ಭುತಗೊಳಿಸುವಂತಹ ವಿಶೇಷವಾದ ಸೂಚನೆಯ ಒಂದು ಮಹತ್ವದ ಕಾರಣವಾಗಿರುತ್ತೆ. ನಿಮ್ಮ ಜೀವನದಲ್ಲಿ ಪ್ರೀತಿ ಮತ್ತೆ ಮರಳಿ ಸಿಗುತ್ತದೆ. ಇನ್ನಷ್ಟು ನೋವು ದೂರವಾಗುತ್ತದೆ. ಹಿಂದೆ ಮಾಡಿದಂತಹ ತ್ಯಾಗ, ಮೌನ, ತಾಳ್ಮೆ ನಿಮ್ಮ ಜೀವನವನ್ನ ಉಳಿಸಿಕೊಳ್ಳಲು ಮಾಡಿದಂತಹ ಪ್ರಯತ್ನ, ಆದರೆ ಅದು ನಿಮಗೆ ಅಪ್ರತ್ಯಕ್ಷವಾದ ಫಲಿತಾಂಶವನ್ನ ನೀಡಲಿಲ್ಲ. ಆ ನೋವು ಇನ್ನು ನಿಮ್ಮಲ್ಲಿದೆ. ಈಗ ಮಾರ್ಚ್ ತಿಂಗಳು ಕೊನೆಯ ದಿನಗಳಲ್ಲಿ ಖಂಡಿತವಾಗಿ ಆ ನೋವುಗಳು ನಿಧಾನವಾಗಿ ದೂರವಾಗುತ್ತದೆ. ಅಂದರೆ ಖಂಡಿತವಾಗಿ ಯುಗಾದಿ ಕಳೆದ ನಂತರ ನಿಮ್ಮ ಜೀವನದಲ್ಲಿ ಮಹತ್ತರವಾದ ಬದಲಾವಣೆ. ಒಬ್ಬ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರುತ್ತಾರೆ ಅಥವಾ ಅಸ್ತಿತ್ವದಲ್ಲಿರುವಂತಹ ವ್ಯಕ್ತಿ ಹೊಸ ರೂಪದಲ್ಲಿ ಕಾಣಿಸಿಕೊಳ್ತಾರೆ. ನೀವು ನಿಮ್ಮೊಂದಿಗೆ ಇರ್ತಕ್ಕಂತಹ ಮಾತನಾಡುವ ರೀತಿ, ನೀವು ನಿಮ್ಮನ್ನ ಕೇಳಿಕೊಳ್ಳುವ ರೀತಿ ಬದಲಾಗುತ್ತದೆ. ಅದು ಹೊಸ ಪ್ರೀತಿ ಅಥವಾ ಹಳೆಯ ಸಂಬಂಧಕ್ಕೆ ಹೊಸ ಜೀವನದ ಉಸಿರಾಗಬಹುದು. ಖಂಡಿತವಾಗಿ ಸ್ನೇಹವಾಗಬಹುದು. ಆದರೆ ಈ ಬಾರಿ ನೀವು ನೀಡುವುದಷ್ಟೇ ಅಲ್ಲ, ನೀವು ಸಹ ಪಡೆದುಕೊಳ್ತೀರಾ. ನಿಮ್ಮ ಮೌಲ್ಯವನ್ನ ಅರ್ಥ ಮಾಡಿಕೊಳ್ಳುವಂತಹ ಸಮಯ. ಯಾರಾದರೂ ಇದು ಪ್ರೀತಿ ಅಥವಾ ಸ್ನೇಹದ ಅಂತ ನಿಮಗೆ ತಿಳಿಸಿಕೊಡ್ತಾರೆ. ಆದರೆ ಈ ಒಂದು ಸ್ನೇಹ ಗಾಢವಾದ ರೀತಿಯಲ್ಲಿ ಒಂದು ವಿಶೇಷವಾದ ತಿರುವನ್ನ ಪಡೆದುಕೊಳ್ಳುತ್ತದೆ. ಆದರೆ ನೆನಪಿಡಿ, ಇಂದಿನ ಅನುಭವಗಳ ಭಯದಿಂದ ಹೊಸ ಅವಕಾಶವನ್ನ ತಿರಸ್ಕರಿಸಬೇಡಿ. ಎಲ್ಲರೂ ಒಂದೇ ಆಗಿರೋದಿಲ್ಲ. ಈ ಬದಲಾವಣೆಯು ನಿಮ್ಮ ಮನಸ್ಸಿಗೆ ಮತ್ತೆ ಜೀವ ತುಂಬುತ್ತದೆ. ಮದುವೆಯ ಯೋಗ, ವಿಳಂಬವಾದ ಬಲವಾದ ಬಂಧ. ಸಿಂಹರಾಶಿಯವರು ಸಾಮಾನ್ಯವಾಗಿ ಮದುವೆಯಲ್ಲಿ ವಿಳಂಬವನ್ನ ನೋಡುತ್ತಾರೆ. ಇದಕ್ಕೆ ಕಾರಣವೆಂದರೆ ನೀವು ಸೂಕ್ತ ವ್ಯಕ್ತಿಯನ್ನ ಸುಲಭವಾಗಿ ಹುಡುಕಲು ಸಾಧ್ಯವಾಗ್ತಾ ಇಲ್ಲ. ಏಕೆ ಎಲ್ಲಾ ಜೀವನದಲ್ಲೂ ಕೂಡ ನಿಮಗೆ ಈ ರೀತಿಯಾಗಿ ತೊಂದರೆಗಳು ಬರ್ತಾ ಇದೆ ಅಂತ ಯೋಚನೆ ಮಾಡ್ತಾ ಇದ್ರೆ ಖಂಡಿತವಾಗಿ ಇದು ದೇವರು ರೂಪಿಸಿರುವಂತಹ ವಿಶೇಷವಾದ ತಂತ್ರವಾಗಿರಬಹುದು. ನೀವು ತುಂಬಾ ಸುಂದರವಾಗಿ ಸರಳವಾದ ಸಂಬಂಧವನ್ನ ಬಯಸೋದಿಲ್ಲ. ಗೌರವ, ನಂಬಿಕೆ ಮತ್ತು ಆಳವಾದ ಬಾಂಧವ್ಯದ ಅಗತ್ಯವಿದೆ. ಇಲ್ಲಿಯವರೆಗೆ ಬಂದಂತಹ ಪ್ರಸ್ತಾಪಗಳಲ್ಲಿ ಕೆಲವು ದೋಷವಿತ್ತು. ನೀವು ರಾಜಿ ಮಾಡಿಕೊಳ್ಳಲಿಲ್ಲ. ಅದಕ್ಕಾಗಿಯೇ ವಿಳಂಬವಾಯಿತು. ಆದರೆ ಈಗ ಪರಿಸ್ಥಿತಿ ಬದಲಾಗುತ್ತಿದೆ. ಈ ಸಮಯ ಮುಂದಿನ ದಿನಗಳಲ್ಲಿ ಬಲವಾದ ವಿವಾಹದ ಒಕ್ಕೂಟಗಳು ಕಾಣಿಸಿಕೊಳ್ಳುತ್ತೆ. ಅದು ಕುಟುಂಬದ ಸದಸ್ಯರ ಮೂಲಕ ಆಗಿರಬಹುದು ಅಥವಾ ಹೊರಗಡೆಯಿಂದ ಬರುವಂತಹ ವಿಶೇಷವಾದ ವ್ಯಕ್ತಿಯ ಮೂಲಕ ಆಗಿರಬಹುದು. ಈ ಬಂಧವು ನಿಮ್ಮ ಜೀವನಕ್ಕೆ ಸ್ಥಿರತೆಯನ್ನ ನೀಡುತ್ತದೆ. ಮದುವೆ ಕೇವಲ ಸಂಬಂಧವಲ್ಲ, ಇದು ನಿಮಗೆ ಮಾನಸಿಕ ಭದ್ರತೆಯನ್ನ ನೀಡುತ್ತೆ. ಒಟ್ಟಾರೆಯಾಗಿ ನೀವು ಇನ್ನು ಮುಂದೆ ಒಂಟಿಯಾಗಿ ಹೋರಾಡಬೇಕಿಲ್ಲ. ಉದ್ಯೋಗ ಮತ್ತು ವ್ಯವಹಾರದಲ್ಲಿ ನಿಮ್ಮ ಜೀವನದಲ್ಲಿ ನಿಮ್ಮ ಸಾಮರ್ಥ್ಯವನ್ನ ಗುರುತಿಸುವಂತಹ ಸಮಯ. ಸಿಂಹರಾಶಿಯವರು ಕೆಲಸ ಮಾಡುವಂತಹ ವಿಶಿಷ್ಟ ವಿಧಾನವನ್ನ ಹೊಂದಿದ್ದಾರೆ. ನೀವು ಕೆಲಸ ಮಾಡುವುದಿಲ್ಲ, ಅದನ್ನ ಜವಾಬ್ದಾರಿಯುತವಾಗಿ ನಿರ್ವಹಿಸುತ್ತೀರಾ. ಆದರೆ ನಿಮ್ಮ ಕಠಿಣ ಪರಿಶ್ರಮವನ್ನ ಇನ್ನೂ ಗುರುತಿಸಲಾಗಿಲ್ಲ. ಆದರೆ ಯೋಚನೆ ಮಾಡಬೇಡಿ, ಖಂಡಿತವಾಗಿ ನಿಮಗೆ ಬಡ್ತಿ ಸಿಗುತ್ತದೆ, ಉತ್ತಮವಾದ ಅವಕಾಶ ಸಿಗುತ್ತದೆ. ನೀವು ಉತ್ತಮವಾದ ಕೆಲಸವನ್ನ ಕೂಡ ಬದಲಾವಣೆ ಮಾಡಿಕೊಳ್ಳಬಹುದು. ನಿಮ್ಮ ಕೆಲಸವನ್ನ ಗಮನಿಸುತ್ತಿರುವಂತಹ ಯಾರಾದರೂ ನಿಮ್ಮತ್ತ ಗಮನ ಕೊಡ್ತಾರೆ. ಉನ್ನತ ಅಧಿಕಾರಿಗಳಾಗಿರಬಹುದು ಅಥವಾ ಹೊಸ ಅವಕಾಶವನ್ನ ನೀಡುವಂತಹ ವ್ಯಕ್ತಿ ಆಗಿರಬಹುದು. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಹೊಸ ಜವಾಬ್ದಾರಿಯನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ತುಂಬಾ ಇರೋದ್ರಿಂದ ಮೊದಲಿಗೆ ಕಷ್ಟವೆಂದು ತೋರಿಸುತ್ತದೆ, ಆದರೆ ಇದು ನಿಮ್ಮ ಸ್ಥಾನವನ್ನ ಬಲಪಡಿಸುತ್ತದೆ. ವ್ಯಾಪಾರ ಮಾಡುವಂತವರು ಹೊಸ ಗ್ರಾಹಕರು, ಹೊಸ ಒಪ್ಪಂದಗಳನ್ನ ಕಂಡುಕೊಳ್ತಾರೆ. ವಿಶೇಷವಾಗಿ ಈ ಸಮಯ ನಿಮ್ಮ ಪ್ರಾಮಾಣಿಕ ಪ್ರಯತ್ನಗಳು ಫಲವನ್ನ ಕೊಡುತ್ತದೆ. ಈ ಹಂತದಲ್ಲಿ ಹಿಂದೆ ಸರಿಯಬೇಡಿ. ನಿಮ್ಮ ಶಕ್ತಿಯನ್ನ ನೀವು ಗುರುತಿಸಬೇಕು. ಈ ಅವಧಿಯು ನಿಮ್ಮ ಬೆಳವಣಿಗೆಗೆ ಒಂದು ಪ್ರಮುಖ ಹಂತವಾಗಿರುತ್ತದೆ. ಶತ್ರುಗಳ ನಿಜವಾದ ಸ್ವರೂಪವನ್ನ ಮರೆ ಮಾಡಲಾಗುತ್ತದೆ. ಈ ಸಂದರ್ಭ ನಿಮ್ಮ ಶತ್ರುಗಳ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಡಬೇಕು. ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಒಳ್ಳೆಯವರು ಮತ್ತು ಕೆಟ್ಟವರ ಮಧ್ಯ ನೀವು ಸಿಲುಕಿಕೊಂಡು ಒದ್ದಾಡ್ತಿದ್ದೀರಾ. ಜೊತೆಗೆ ಇದ್ದುಕೊಂಡು ನಿಮಗೆ ತೊಂದರೆಯನ್ನ ಕೊಡ್ತಿದ್ದಾರೆ. ಜೀವನದಲ್ಲಿ ಎದುರಿಸಿರುವಂತಹ ಹಲವಾರು ತೊಂದರೆಗಳಿಗೆ ಶತ್ರುಗಳ ಕಾಟವೇ ಒಂದು ವಿಶೇಷವಾದ ಬದವಾದ ಕಾರಣವಾಗಿರುತ್ತದೆ. ಆದ್ದರಿಂದ ಶತ್ರುಗಳನ್ನ ಇನ್ನು ಹತ್ತಿರದಲ್ಲಿ ಇರ್ತಕ್ಕಂಥವ್ರನ್ನ ಗುರುತು ಹಿಡಿಯುವಂತಹ ಸಮಯ ಇದಾಗಿರೋದ್ರಿಂದ ನೀವು ಅವರನ್ನ ಸ್ಪಷ್ಟವಾಗಿ ತಿಳಿದುಕೊಳ್ತೀರಾ. ನಿಮ್ಮ ಜೀವನದಿಂದ ದೂರ ಮಾಡ್ಕೊಳ್ತೀರಾ.
ಸಿಂಹ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಅದ್ಭುತವಾಗಿರುವಂತಹ ಯಶಸ್ಸನ್ನು ಆನಂದಿಸುವ ಸಮಯ. ಆದರೆ ನಿಮ್ಮ ಕಷ್ಟದಲ್ಲಿ ಸಂತೋಷ ಪಡುವ ಜನರು ನಿಮ್ಮ ಸುತ್ತಮುತ್ತಲೂ ಇರ್ತಾರೆ. ಇಲ್ಲಿಯವರೆಗೆ ನೀವು ಇದನ್ನು ಗಮನಿಸಿಲ್ಲ, ಮೌನವಾಗಿದ್ದೀರಾ. ನೀವು ಶಾಂತಿಯನ್ನು ಬಯಸಿದ್ದೀರಾ ಮತ್ತು ಜಗಳವನ್ನು ಬಯಸಲಿಲ್ಲ. ಆದರೂ ಕೂಡ ಈಗ ಕಾಲ ಬದಲಾಗುತ್ತಿದೆ. ನಿಮ್ಮನ್ನು ನೋಡಿ ನಕ್ಕಂಥವರು ನಿಮ್ಮ ಜೀವನದಲ್ಲಿ ಬದಲಾಗುವಂತಹ ವಿಶೇಷವಾದ ಸಂದರ್ಭಕ್ಕೆ ಕಾರಣವಾಗುವಂತಹ ವ್ಯಕ್ತಿಗಳಾಗಿದ್ದಾರೆ. ನಿಮ್ಮ ಪ್ರತಿಯೊಂದು ಹೆಜ್ಜೆ ಕೂಡ ಇನ್ನು ಮುಂದೆ ಶತ್ರುಗಳ ನಾಶ, ನಿಜವಾದ ಮುಖವಾಡವನ್ನು ತೆಗೆದು ಹಾಕಲ್ಪಡುತ್ತದೆ. ನೀವು ಹೇಳಲಾದ ಮಾಡಲಾಗದ ತಪ್ಪುಗಳಿಗೆ, ಸಹಿಸಿಕೊಂಡ ನೋವುಗಳಿಗೆ ಈಗ ಪ್ರತಿ ಉತ್ತರವನ್ನ ಕೊಡುವಂತಹ ವಿಶೇಷವಾದ ಸಮಯವಾಗಿತ್ತು. ಇಲ್ಲಿ ಭಯ ಪಡುವ ಅಗತ್ಯವಿಲ್ಲ. ಇದು ಕೇವಲ ಎಚ್ಚರಿಕೆ. ನೀವು ಕಾಳಜಿ ವಹಿಸಿದರೆ ಅದು ಪೂರ್ಣವಾಗಿ ನಿಯಂತ್ರಣದಲ್ಲಿ ಬರುತ್ತದೆ. ವಿಶೇಷವಾಗಿ ಮಾನಸಿಕ ಒತ್ತಡ ಕಡಿಮೆ ಮಾಡಿಕೊಳ್ಳಬಹುದು. ಬಹಳ ಮುಖ್ಯವಾಗಿರುತ್ತೆ. ನಿಮ್ಮ ಮನಸ್ಸು ಚೆನ್ನಾಗಿದ್ದರೆ ನಿಮ್ಮ ದೇಹವು ಅದ್ಭುತವಾಗಿರುತ್ತೆ. ಈ ಸತ್ಯವನ್ನ ನೀವು ಈಗ ಅರ್ಥ ಮಾಡಿಕೊಳ್ತೀರಾ. ಶಾಂತವಾಗಿರೋದನ್ನ ಕಲ್ತ್ಕೊಳ್ತೀರಾ. ಆಧ್ಯಾತ್ಮಿಕವಾಗಿ ಜಾಗೃತಿಯನ್ನ ಪಡೆದುಕೊಳ್ಳಬಹುದು. ಇಲ್ಲಿಯವರೆಗೂ ನೀವು ಕೆಲವು ಕರ್ಮಗಳಿಗೆ ಅನುಭವಿಸಿದಂತಹ ಪರೀಕ್ಷೆಯ ಕಾಲ ಮುಗಿಯುತ್ತಾ ಬಂದಿದೆ. ನೀವು ಹೊಸ ಜೀವನವನ್ನ ಆಕರ್ಷಣೆ ಮಾಡ್ತೀರಾ, ಪ್ರಾರಂಭಿಸುತ್ತೀರಾ. ಭೂತಕಾಲವು ಇನ್ನು ಮುಂದೆ ನಿಮ್ಮನ್ನ ಬಾಧಿಸೋದಿಲ್ಲ. ನಿಮ್ಮ ಜೀವನವನ್ನ ಬದಲಾಯಿಸುವ ಅವಕಾಶವು ಒಮ್ಮೆ ಮಾತ್ರ ಬರುತ್ತದೆ. ಇದು ಸಿಂಹ ರಾಶಿಯವರ ಜೀವನದಲ್ಲಿ ಅತ್ಯಂತ ಪ್ರಮುಖವಾದ ಹಂತವಾಗಿದೆ. ಇಲ್ಲಿಯವರೆಗೆ ಎದುರಿಸಿದಂತಹ ಪ್ರತಿಯೊಂದು ಕಷ್ಟ, ಪ್ರತಿಯೊಂದು ಕಣ್ಣೀರು, ಪ್ರತಿಯೊಂದು ನಿರಾಸೆ ನಿಮ್ಮನ್ನ ಈ ಕ್ಷಣಕ್ಕೆ ಕರೆದು ತಂದಿದೆ. ನಿಮಗೆ ಒಂದು ಅವಕಾಶವಿದೆ. ಇದು ತುಂಬಾ ಸಾಮಾನ್ಯವೆಂದು ತೋರಿಸಬಹುದು, ಆದರೆ ಅದು ನಿಮ್ಮ ಜೀವನವನ್ನ ಸಂಪೂರ್ಣವಾಗಿ ಬದಲಾಯಿಸುವಂತಹ ಶಕ್ತಿಯನ್ನ ಹೊಂದಿದೆ. ನೀವು ಈ ಅವಕಾಶವನ್ನ ಗುರುತಿಸಬೇಕು. ಭಯದಿಂದ ಅದನ್ನ ಬಿಟ್ಟು ಬಿಡಬೇಡಿ. ಬೇರೆಯವರ ಮಾತುಗಳನ್ನ ಕೇಳಬೇಡಿ. ಆದರೆ ಅಂತಿಮವಾಗಿ ನಿಮ್ಮ ಆಂತರಿಕ ಧ್ವನಿಯನ್ನ ಕೇಳಿಸಿಕೊಳ್ಬೇಕು. ಈ ಸಂದರ್ಭ ನಿಮಗೆ ದೇವರ ಹೊರದ ರೂಪದಲ್ಲಿ ಎ ಅಕ್ಷರದ ವ್ಯಕ್ತಿ ಜೀವನಕ್ಕೆ ಪ್ರಾರಂಭವಾಗ್ತಿರುವಂತಹ ಒಂದು ವಿಶೇಷವಾದ ದಿಕ್ಕನ್ನು ತೋರಿಸುವಂತವರನ್ನ ಖಂಡಿತವಾಗಿ ನೀವು ನಂಬಬೇಕು. ಈ ವರವು ನಿಮಗೆ ಸಂಪತ್ತು ಮಾತ್ರವಲ್ಲದೆ ಗೌರವ, ಸ್ಥಿರತೆ ಮತ್ತು ಶಾಂತಿಯನ್ನ ನೀಡುತ್ತದೆ. ನೀವು ಇನ್ನು ಮುಂದೆ ನಿಮ್ಮನ್ನ ಸಾಬೀತುಪಡಿಸಿಕೊಳ್ಳುವ ಹಕ್ಕಿಲ್ಲ. ಈ ಹಂತವು ಒಮ್ಮೆ ಮಾತ್ರ ಬರುತ್ತದೆ. ನೀವು ದಿಟ್ಟ ಹೆಜ್ಜೆ ಇಟ್ಟರೆ ವಿಧಿ ನಿಮ್ಮ ಪರವಾಗಿ ಬದಲಾಗುತ್ತದೆ. ಇಲ್ಲಿಯವರೆಗೆ ನೀವು ಮೌನವಾಗಿ ಬಳಲಿದ್ದೀರಾ. ಈಗ ನೀವು ಮೌನವಾಗಿ ಬೆಳೆಯುತ್ತೀರಾ. ಇದು ನಿಮ್ಮ ಜೀವನದಲ್ಲಿ ಮಹಾನ್ ವರದ ನಿಜವಾದ ಅರ್ಥ. ನೀವು ಸಿಂಹ ರಾಶಿಯವರು. ಖಂಡಿತವಾಗಿ ಈಗ ಸಾಧ್ಯವಾದರೆ ನಿಮ್ಮ ಜೀವನವನ್ನ ಬದಲಾಯಿಸಿಕೊಳ್ಳುವಂತಹ ಅಸ್ತ್ರ ನಿಮ್ಮ ಕೈಯಲ್ಲಿದೆ. ನಿಮ್ಮ ಜೀವನವು ಇನ್ನು ಮುಂದೆ ಹಳೆಯ ಹಾದಿಯಲ್ಲಿ ಮರೆಯೋದಿಲ್ಲ. ಇನ್ನು ಮುಂದೆ ನಿಮ್ಮ ಜೀವನವು ಹಳೆಯ ಹಾದಿಯಲ್ಲಿ ಮುಂದುವರಿಯೋದಿಲ್ಲ. ನೀವು ಅನುಭವಿಸಿದ ನೋವುಗಳು ಮರೆಯಾಗುತ್ತವೆ. ನೀವು ಯಾರೊಂದಿಗೂ ಹಂಚಿಕೊಳ್ಳದ ಕಣ್ಣೀರು ಮತ್ತು ನೋವು ಅನುಭವಿಸಿದಂತಹ ಎಲ್ಲ ತೊಂದರೆಗಳು ವ್ಯರ್ಥವಾಗೋದಿಲ್ಲ. ದೇವರು ನಿಮ್ಮನ್ನ ಮೌನವಾಗಿ ಗಮನಿಸಿ ನಿಮ್ಮ ಜೀವನಕ್ಕೆ ಉತ್ತಮವಾದ ಉತ್ತರವನ್ನ ಕೊಡ್ತಿದ್ದಾರೆ. ನಿಮ್ಮ ತಾಳ್ಮೆಯನ್ನ ಪರೀಕ್ಷಿಸಿದ್ದಾರೆ. ಈಗ ಆ ಪರೀಕ್ಷೆಗಳಿಗೆ ಉತ್ತಮವಾದ ಫಲಿತಾಂಶ ನೀಡುವಂತಹ ಸಮಯ. ಖಂಡಿತವಾಗಿ ಕನಿಷ್ಠವಾಗಿ ನಿಮ್ಮ ಜೀವನ ಸರಿ ಹೊಂದುತ್ತದೆ. ಅಷ್ಟೇ ಅಲ್ಲದೆ ಐಷಾರಾಮಿ ಬದುಕನ್ನ ನೀವು ಆಕರ್ಷಣೆ ಮಾಡಿಕೊಳ್ತೀರಾ. ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ತೊಂದರೆಗಳು ದೂರವಾಗಿ ನಿಮ್ಮ ಜೀವನಕ್ಕೆ ಮಹತ್ತರವಾದ ಸಂದರ್ಭಗಳು ಪ್ರಾರಂಭವಾಗುತ್ತೆ. ಏಕೆಂದ್ರೆ ಮಾರ್ಚ್ 2026 ವಿಶೇಷವಾಗಿ ಒಂದು ಹುಣ್ಣಿಮೆ ಮತ್ತು ಚಂದ್ರಗ್ರಹಣ, ಸೂರ್ಯಗ್ರಹಣವನ್ನ ಒಳಗೊಂಡಿತ್ತು. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಗ್ರಹಗಳ ವಿಶೇಷವಾದ ಬದಲಾವಣೆಗಳ ಪ್ರಮುಖವಾದ ಅಂಶಗಳು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತದೆ. ಯುಗಾದಿ ಮುಗಿದ ನಂತರ ಏಪ್ರಿಲ್ 1, 2, 3, 4, 5, 6 ದಿನಗಳ ನಂತರ ನಿಮ್ಮ ಜೀವನದಲ್ಲಿ ನಡೆಯುವಂಥದ್ದು ಇದೇ ಆಗಿರುತ್ತದೆ. ಒಬ್ಬ ಹೊಸ ವ್ಯಕ್ತಿಯ ಆಗಮನ ನಿಮ್ಮ ಜೀವನಕ್ಕೆ ಶುಭದಾಯಕವಾಗಿರುವಂತಹ, ಭಕ್ತಿಪೂರ್ಣವಾಗಿರುವಂತಹ ಉದ್ದೇಶವನ್ನ ತಿಳಿಸಿಕೊಡುತ್ತದೆ. ನೀವು ಯಾತಕ್ಕೋಸ್ಕರ ಹುಟ್ಟಿದ್ದೀರಾ ಮತ್ತು ಯಾವ ರೀತಿಯ ಕೆಲಸವನ್ನ ಮಾಡಿ ಮುಂದುವರಿಯಬೇಕು, ಯಾವ ರೀತಿ ಯಶಸ್ಸನ್ನ ಪಡೆದುಕೊಳ್ಳಬೇಕು, ನಿಮ್ಮ ಮೇಲೆ ನೀವು ಕಾಳಜಿಯನ್ನ ವಹಿಸೋದು ಹೇಗೆ, ಎಲ್ಲವನ್ನ ಸಂಪೂರ್ಣವಾಗಿ ನಿಮಗೆ ಅರ್ಥ ಮಾಡಿಸ್ತಾರೆ. ಖಂಡಿತವಾಗಿ ಈ ಸಮಯದಲ್ಲಿ ಸಿಂಹ ರಾಶಿಯವರ ಜೀವನದಲ್ಲಿ ಕೊನೆಯ ಆಗಮನ ಮಾಡುವಂತಹ ಎ ಅಕ್ಷರದ ವ್ಯಕ್ತಿ ಸಾಮಾನ್ಯ ಪರಿಚಯವಲ್ಲ ಎಂದು ಜ್ಯೋತಿಷ್ಯದ ದೃಷ್ಟಿಯಿಂದ ಹೇಳಲಾಗುತ್ತದೆ. ಈ ವ್ಯಕ್ತಿಯ ಪ್ರವೇಶವು ನಿಮ್ಮ ಜೀವನದಲ್ಲಿ ಒಂದು ತಿರುವಿನ ಕ್ಷಣವಾಗಿ ಕೆಲಸ ಮಾಡಬಹುದು. ಇದರ ಬಗ್ಗೆ ವಿವರವಾಗಿ ನೀವು ಅರ್ಥ ಮಾಡಿಕೊಳ್ಬೇಕು. ಮೊದಲನೇದಾಗಿ ಎ ಅಕ್ಷರದ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರೋದು ನಿಮ್ಮ ಮನಸ್ಸನ್ನ ತುಂಬಾ ದಣಿದಿರುವಂತಹ ನಿರಾಸೆಯಿಂದ, ನೀವು ತೊಂದರೆಗಳಿಗೆ ಒಳಗಾಗಿರುವಂತಹ ಸಮಯಗಳನ್ನ ದೂರ ಮಾಡಿ ನೀವು ಬಹಳಷ್ಟು ಕಷ್ಟವನ್ನ ಅನುಭವಿಸಿದ್ದೀರಾ. ಇನ್ನು ಮುಂದೆ ಕಷ್ಟಗಳು ಸಾಕು, ನೀವು ಮನಸ್ಸಿಗೆ ಶಾಂತಿ ಮತ್ತು ಧೈರ್ಯವನ್ನ ತೆಗೆದುಕೊಳ್ಳಿ ಎಂದು ಹೇಳುವಂತಹ ಪ್ರಮುಖ ವ್ಯಕ್ತಿ ಆಗಿರ್ತಾರೆ. ನಿಮ್ಮ ಜೊತೆಗೆ ನಿಂತು ನಿಮ್ಮ ಎಲ್ಲಾ ರೀತಿಯ ಸಮಸ್ಯೆಗಳನ್ನ ದೂರ ಮಾಡ್ತಾರೆ. ಈ ವ್ಯಕ್ತಿಯ ಸ್ವಭಾವ ತುಂಬಾ ಶಾಂತ, ಅರ್ಥ ಮಾಡಿಕೊಳ್ಳುವ ಗುಣ. ನೀವು ಏನನ್ನೇ ಹೇಳದಿದ್ದರೂ ಕೂಡ ನಿಮ್ಮ ಮನಸ್ಥಿತಿಯನ್ನ ಅರ್ಥ ಮಾಡಿಕೊಳ್ತಾರೆ. ನಿಮ್ಮ ಒಳಗಿನ ಶಕ್ತಿಯನ್ನ ಅವರು ತಿಳಿದುಕೊಂಡು ನಿಮಗೆ ವಿಶೇಷವಾಗಿ ಲಾಭ ತಂದುಕೊಡುವಂತಹ ಕೆಲಸದ ಕಡೆಗೆ ಹೆಚ್ಚಿನ ಒಂದು ಪ್ರಾರ್ಥನೆಯ ಮೂಲಕ ನಿಮ್ಮನ್ನ ಸ್ಥಿರಗೊಳಿಸ್ತಾರೆ. ನಿಮ್ಮ ಮನಸ್ಸಿನ ಒಳಗೆ ಇರ್ತಕ್ಕಂತಹ ಸಮಸ್ಯೆಗಳನ್ನ ದೂರ ಮಾಡ್ತಾರೆ. ನಿಮ್ಮ ಜೀವನದಲ್ಲಿ ಬಹಳ ಉಪಯುಕ್ತವಾದ ಸಲಹೆಗಳನ್ನ ನೀಡ್ತಾರೆ. ಈ ವ್ಯಕ್ತಿ ನಿಮ್ಮನ್ನ ಒಳ್ಳೆಯ ದಾರಿಯ ಕಡೆಗೆ ತಳ್ಳೋದಷ್ಟೇ ಅಲ್ಲದೆ ಪ್ರಾರ್ಥನೆ, ಧ್ಯಾನ, ಆಸಕ್ತಿ
ಅತಿ ಹೆಚ್ಚು ಮಾಡ್ತಾರೆ. ನಿಮ್ಮ ಜೀವನದ ಉದ್ದೇಶವನ್ನ ಖಂಡಿತವಾಗಿ ಈಗ ಸ್ಪಷ್ಟವಾಗಿ ತಿಳಿದುಕೊಳ್ತೀರಾ. ಎ ಅಕ್ಷರದ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರೋದು ಕೇವಲ ಒಬ್ಬ ವ್ಯಕ್ತಿಯ ಪರಿಚಯವಾಗಲ್ಲ, ಅದು ನಿಮ್ಮ ಕಷ್ಟಗಳ ಅಂತ್ಯ ಮತ್ತು ಹೊಸ ಆರಂಭದ ಸಂಕೇತ. ನಿಮ್ಮ ಹೃದಯ ತೆರೆದು ನಂಬಿಕೆ ಇಟ್ಟರೆ ಈ ಸಂಬಂಧ ನಿಮ್ಮ ಜೀವನವನ್ನ ಸಂತೋಷ, ಸ್ಥಿರತೆ ಮತ್ತು ಯಶಸ್ಸಿನ ಹಾದಿಯಲ್ಲಿ ಸಾಗಿಸುತ್ತದೆ. ಆದ್ದರಿಂದ ಹೊಸ ವ್ಯಕ್ತಿಗಳಿಗೆ ಅವಕಾಶ ಕೊಡಿ. ನಿಮ್ಮ ಜೀವನದ ಒಂದು ವಿಶೇಷವಾದ ದಿಕ್ಕನ್ನ ನೀವು ನಿಗದಿ ಮಾಡಿಕೊಳ್ಳಿ. ಖಂಡಿತವಾಗಿ ಕಷ್ಟಗಳು ಶಾಶ್ವತವಲ್ಲ. ಸಂಪೂರ್ಣವಾದ ಸಂತೋಷದ ಕ್ಷಣಗಳು ನಿಮ್ಮ ಜೀವನದಲ್ಲಿ ಬರೋದಕ್ಕೋಸ್ಕರ ಹಲವಾರು ಅಡೆತಡೆಗಳು, ತೊಂದರೆಗಳು, ಕಷ್ಟ, ನಿಷ್ಠುರ, ದುಃಖ, ದುಮ್ಮಾನಗಳನ್ನು ಅನುಭವಿಸಿದ್ದೀರಾ. ಇನ್ನು ಮುಂದೆ ಸಿಂಹ ರಾಶಿಯವರ ಬಾಳಿನಲ್ಲಿ ವಸಂತದ ಕಾಲ. ಇನ್ನು ಮುಂದೆ ನಿಮ್ಮ ಜೀವನ ನಗು ನಗುತ್ತಾ ಕಳೆಯುವಂತಹ ವಿಶೇಷ ಸಂದರ್ಭಗಳ ಸುರಿಮಳೆಯ ಜೊತೆಗೆ ನಿಮ್ಮ ಜೀವನದ ಅವಕಾಶಗಳ ಉತ್ತಮವಾದ ಶಿಖರವನ್ನ ತಲುಪುವಂತಹ, ಜೊತೆಯಾಗಿ ನಿಲ್ಲುವಂತಹ ಎ ಅಕ್ಷರದ ವ್ಯಕ್ತಿಯನ್ನ ನಿಮ್ಮ ಬಾಳಿನಲ್ಲಿ ಪ್ರೀತಿಪೂರ್ವಕವಾಗಿ, ಕೃತಜ್ಞತೆಯ ಪೂರ್ವಕವಾಗಿ ಸ್ವಾಗತ ಮಾಡಿ. ಇನ್ನು ಮುಂದೆ ನಡೆಯೋದೆಲ್ಲ ಸುವರ್ಣ ಯುಗ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇನ್ನು ನಿಮ್ಮ ಜೀವನವನ್ನ ಸುವರ್ಣ ಅಕ್ಷರಗಳಲ್ಲಿ ಬರೆದುಕೊಳ್ಳುವಂತಹ ಕೆಲಸ ನಿಮ್ಮ ಕೈಯಲ್ಲಿರುತ್ತದೆ. ಬಂದಂತಹ ಅವಕಾಶವನ್ನ ಸಂಪೂರ್ಣವಾಗಿ ಸದುಪಯೋಗ ಪಡಿಸಿಕೊಳ್ಳಿ. ನಾವು ತಿಳಿಸಿರುವಂತಹ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಅರ್ಥ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ದೇವರ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ, ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.